ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿಶಾಲ್. ನಾನು ವೈದ್ಯ. ನನ್ನ ವೈದ್ಯಕೀಯ ಶಿಕ್ಷಣ ಪೂರ್ಣಗೊಂಡಿದ್ದು ಪುಣೆಯಲ್ಲಿ. ನಾನು ಮೂಲತಃ ಹಳ್ಳಿಯವನು, ಆದರೆ ಕೆಲವು ವರ್ಷಗಳಿಂದ ಪುಣೆಯಲ್ಲಿ ವಾಸಿಸುತ್ತಿದ್ದೆ. ನನ್ನದು ಮಧ್ಯಮ ವರ್ಗದ ಕುಟುಂಬ. ಹಾಗಾಗಿ ನಾನು ಪುಣೆಯಂತಹ ನಗರದಲ್ಲಿ ಆಸ್ಪತ್ರೆ ತೆರೆಯುವ ಬದಲು ಹಳ್ಳಿಯಲ್ಲಿಯೇ ಸುಂದರವಾದ ಆಸ್ಪತ್ರೆ ಕಟ್ಟಬೇಕು ಎಂದು ನಿರ್ಧರಿಸಿದೆ. ಏಕೆಂದರೆ ನಗರಗಳಲ್ಲಿ ಸಾಕಷ್ಟು ಆಸ್ಪತ್ರೆಗಳಿವೆ, ಆದರೆ ಹಳ್ಳಿಗಳಲ್ಲಿ ಇನ್ನೂ ವೈದ್ಯಕೀಯ ಸೌಲಭ್ಯಗಳು ಕಡಿಮೆಯಿವೆ. ಇದರಿಂದ ಜನರಿಗೆ ಚಿಕಿತ್ಸೆಗಾಗಿ ಬಹಳಷ್ಟು ತೊಂದರೆಯಾಗುತ್ತದೆ. ಅಲ್ಲದೆ ಹಳ್ಳಿಯಲ್ಲಿ ಆಸ್ಪತ್ರೆ ತೆರೆಯಲು ಕಡಿಮೆ ಖರ್ಚಾಗುತ್ತದೆ. ನಾನು ಹಳ್ಳಿಯಲ್ಲಿಯೇ ಆಸ್ಪತ್ರೆ ತೆರೆಯಲು ನಿರ್ಧರಿಸಿದೆ. ನನಗೆ ಒಂದು ರಮಣೀಯವಾದ, ಶಾಂತವಾದ ಹಳ್ಳಿ ಬೇಕಿತ್ತು. ಕೊನೆಗೆ ಒಂದು ಹಳ್ಳಿಯನ್ನು ಆಯ್ಕೆ ಮಾಡಿದೆ. ಅಲ್ಲಿ ಸ್ವಲ್ಪ ಜಮೀನು ಖರೀದಿಸಿದೆ. ಸುಮಾರು 1.5 ವರ್ಷ ಕಷ್ಟಪಟ್ಟು ಸುಂದರವಾದ ಆಸ್ಪತ್ರೆಯನ್ನು ಕಟ್ಟಿದೆ. ನಂತರ ನಾನು ಅಲ್ಲಿಗೆ ಶಿಫ್ಟ್ ಆದೆ. ಆಗ ನನ್ನ ವಯಸ್ಸು ಕೇವಲ 31 ವರ್ಷ. ಆಸ್ಪತ್ರೆ ಶುರುವಾದ ಮೇಲೆ ನಿಧಾನವಾಗಿ ಜನರು ನನ್ನ ಬಳಿ ಬರಲು ಪ್ರಾರಂಭಿಸಿದರು. ಜನರಿಗೆ ವ್ಯತ್ಯಾಸ ತಿಳಿಯಿತು. ನಾನು ಪ್ರಾರಂಭದಲ್ಲಿ ಫೀಸ್ ₹150 ಇಟ್ಟಿದ್ದೆ. ಆದರೆ ಹಳ್ಳಿಯ ಜನರ ಆದಾಯ ಕಡಿಮೆ ಇದ್ದುದರಿಂದ ಅವರಿಗೆ ಆ ಮೊತ್ತವು ಹೆಚ್ಚೆನಿಸಿತು. ಹಾಗಾಗಿ ನಾನು ಅದನ್ನು ಕಡಿಮೆ ಮಾಡಿ ₹100 ಮಾಡಿದೆ. ಜನರ ನಂಬಿಕೆ ಹೆಚ್ಚಾಗತೊಡಗಿತು. ಯುವಕರು, ವೃದ್ಧರು ಎಲ್ಲರೂ ಚಿಕಿತ್ಸೆಗಾಗಿ ನನ್ನ ಬಳಿ ಬರಲು ಪ್ರಾರಂಭಿಸಿದರು. ಅಂಜಲಿಯ ಪ್ರವೇಶ. ರೋಗಿಗಳ ಸಂಖ್ಯೆ ಹೆಚ್ಚಾದ ಕಾರಣ ನನಗೆ ಒಬ್ಬ ಕೆಲಸಗಾರನ ಅವಶ್ಯಕತೆ ಇತ್ತು. ನನ್ನ ಆಸ್ಪತ್ರೆಗೆ ಒಬ್ಬ ಅಜ್ಜಿ ಯಾವಾಗಲೂ ಬರುತ್ತಿದ್ದರು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು, ಆದರೆ ಬಹಳ ಪ್ರೀತಿಯ ಮತ್ತು ಒಳ್ಳೆಯ ಸ್ವಭಾವದವರಾಗಿದ್ದರು. ನಮ್ಮ ನಡುವೆ ಒಂದು ವಿಭಿನ್ನ ಬಾಂಧವ್ಯ ಬೆಳೆದಿತ್ತು. ಅವರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರು ಮತ್ತು ಪ್ರತಿ ಬಾರಿಯೂ ನನ್ನ ಬಳಿಯೇ ಬರುತ್ತಿದ್ದರು. ಅವರಿಗೆ ನನ್ನ ಸ್ವಭಾವ ಬಹಳ ಇಷ್ಟ. ಒಂದು ದಿನ ಅವರು ಮತ್ತೆ ಬಂದಿದ್ದರು. ಅವರಿಗೆ ಸ್ವಲ್ಪ ಜ್ವರ ಮತ್ತು ಶೀತ ಇತ್ತು. ನಾನು ಅವರೊಂದಿಗೆ ಮಾತನಾಡುತ್ತಿರುವಾಗ, ನನಗೆ ಒಬ್ಬ ಕೆಲಸಗಾರ ಬೇಕಾಗಿದ್ದಾನೆ, ನನ್ನ ಕೈ ಕೆಳಗೆ ಸಹಾಯ ಮಾಡಲು ಮತ್ತು ಆಸ್ಪತ್ರೆಯನ್ನು ಸ್ವಚ್ಛಗೊಳಿಸಲು ಯಾರಾದರೂ ಬೇಕು ಎಂದು ಕೇಳಿದೆ. ಆಗ ಅಜ್ಜಿ, ನಿಮ್ಮ ಬಳಿ ಕೆಲಸಕ್ಕೆ ಒಬ್ಬ ಹೆಂಗಸು ಬಂದರೆ ಆಗುತ್ತದೆ ಎಂದು ಕೇಳಿದರು. ನಾನು ತಕ್ಷಣವೇ ಖಂಡಿತ, ಯಾರು ಅವರು ಎಂದು ಕೇಳಿದೆ. ಅದಕ್ಕೆ ಅವರು, ಅವಳು ನನ್ನ ಮೊಮ್ಮಗಳು ಎಂದರು. ನಾನು, ನಿಮ್ಮ ಪರಿಚಯದವರೇ, ಆದರೆ ಯಾವುದೇ ತೊಂದರೆಯಿಲ್ಲ, ನಾಳೆ ಬೆಳಿಗ್ಗೆ ಕಳುಹಿಸಿ ಎಂದೆ. ಮರುದಿನ ಎಂದಿನಂತೆ 9 ಗಂಟೆಗೆ ಚಿಕಿತ್ಸಾಲಯ ತೆರೆದೆ. ನಾನು ಬಂದು ಕುಳಿತಿದ್ದೆ. ಸುಮಾರು 9ರಿಂದ 10 ಗಂಟೆಯ ಸುಮಾರಿಗೆ ಒಬ್ಬ ಯುವತಿ ಚಿಕಿತ್ಸಾಲಯಕ್ಕೆ ಬಂದಳು. ಅವಳು ಎಷ್ಟು ಸುಂದರವಾಗಿದ್ದಳು ಎಂದರೆ ಒಂದು ಕ್ಷಣ ನನ್ನ ದೃಷ್ಟಿ ಅವಳನ್ನೇ ನೋಡುತ್ತಾ ನಿಂತಿತು. ಗೌರವರ್ಣ, ಉದ್ದನೆಯ ಕೂದಲು, ಕಪ್ಪು ಕಣ್ಣುಗಳು, ಗುಲಾಬಿ ಬಣ್ಣದ ಸೀರೆಯನ್ನು ಉಟ್ಟಿದ್ದಳು. ಅವಳ ಆ ತೇಜಸ್ವಿ ರೂಪ ಎದ್ದು ಕಾಣುತ್ತಿತ್ತು. ಅವಳು ನಿಧಾನವಾಗಿ ನಡೆದು ನನ್ನ ಬಳಿ ಬಂದಳು. ನೇರವಾಗಿ ನನ್ನ ಮುಂದೆ ನಿಂತು, ಡಾಕ್ಟರ್ ಸಾಹೇಬರೇ ನೀವೇನಾ ಎಂದು ಕೇಳಿದಳು. ನಾನು, ಹೌದು, ಹೇಳಿ ಏನಾಯಿತು ಎಂದೆ. ಆಗ ಅವಳು, ನನಗೇನೂ ಆಗಿಲ್ಲ, ನನ್ನ ಅಜ್ಜಿಯೇ ನನ್ನನ್ನು ನಿಮ್ಮ ಬಳಿ ಕೆಲಸಕ್ಕೆ ಕಳುಹಿಸಿದ್ದಾರೆ ಎಂದಳು. ಆಗ ನನಗೆ ನೆನಪಾಯಿತು, ನಿನ್ನೆ ಅಜ್ಜಿ ಹೇಳಿದ ಆ ಹುಡುಗಿ ಇವಳೇ ಎಂದು. ನಾನು ಅವಳನ್ನು ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದೆ. ನಾನು, ನಿಮ್ಮ ಹೆಸರೇನು ಎಂದು ಕೇಳಿದೆ. ನನ್ನ ಹೆಸರು ಅಂಜಲಿ. ನಾನು ಆ ಅಜ್ಜಿಯ ಮೊಮ್ಮಗಳು. ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ, ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ. ಆಗ ಅವಳ ಕಣ್ಣಲ್ಲಿ ನೀರು ಬಂತು. ಅವಳು ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದಳು. ನಾನು 12ನೇ ತರಗತಿವರೆಗೆ ಓದಿದ್ದೇನೆ. 2 ವರ್ಷಗಳ ಹಿಂದೆ ನನಗೆ ಮದುವೆಯಾಯಿತು. ಆದರೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ನನ್ನ ಗಂಡ ತೀರಿಕೊಂಡರು. ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಎಂದು ನನ್ನ ಅತ್ತೆ ಮಾವಂದಿರು ಭಾವಿಸಿದರು. ನನ್ನನ್ನು ದೂಷಿಸಿ ಪದೇ ಪದೇ ಟೀಕಿಸುತ್ತಿದ್ದರು. ಕೊನೆಗೆ ಅವರು ನನ್ನನ್ನು ತವರು ಮನೆಗೆ ಕಳುಹಿಸಿದರು. ಆದರೆ ನನ್ನ ತಂದೆ ತಾಯಿ ಮೊದಲೇ ಈ ಜಗತ್ತಿನಲ್ಲಿ ಇರಲಿಲ್ಲ. ಈ ಅಜ್ಜಿಯೇ ನನಗೆ ಸರ್ವಸ್ವ, ಅವರೇ ನನ್ನನ್ನು ನೋಡಿಕೊಂಡಿದ್ದಾರೆ ಎಂದು ಹೇಳಿದಳು. ಇದು ಕೇಳಿ ನನಗೆ ತುಂಬಾ ಬೇಸರವಾಯಿತು. ಒಬ್ಬ ವಿಧವೆ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಕಷ್ಟಕರ ಜೀವನವನ್ನು ನಡೆಸಬೇಕಾಗಿರುವುದು. ನಾನು, ನಿನಗೆ ಎಷ್ಟು ಸಂಬಳ ಬೇಕು ಎಂದು ಕೇಳಿದೆ. ಅವಳು, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೊಡಿ, ನಾನು ಕೆಲಸ ಮಾಡುವುದು ಮುಖ್ಯ ಎಂದಳು. ನಾನು ಅವಳನ್ನು ನೋಡಿದೆ. ಅವಳು ತುಂಬಾ ಸುಂದರವಾಗಿದ್ದಳು, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವಳ ಕಣ್ಣಲ್ಲಿನ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳ ಮಾತು ಮನಸ್ಸಿಗೆ ನಾಟುವಂತಿತ್ತು. ನಾನು, ನೀನು ಇಂದಿನಿಂದಲೇ ಕೆಲಸ ಮಾಡುತ್ತೀಯಾ ಎಂದು ಕೇಳಿದೆ. ಅದಕ್ಕೆ ಅವಳು, ಹೌದು ಎಂದಳು. ಅವಳು ತುಂಬಾ ಖುಷಿಯಾದಳು. ನಂತರ ನಾನು ಅವಳಿಗೆ ಏನು ಕೆಲಸ ಮಾಡಬೇಕೆಂದು ಎಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಅವಳು ಎಲ್ಲವನ್ನೂ ಗಮನವಿಟ್ಟು ಕೇಳುತ್ತಿದ್ದಳು.
ನಿಧಾನವಾಗಿ ಅವಳು ವ್ಯವಸ್ಥಿತವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಕೊಠಡಿಯನ್ನು ಗುಡಿಸುವುದು, ಒರೆಸುವುದು, ಸಲೈನ್ ಹಾಕಲು ತಯಾರಿ ಮಾಡುವುದು, ರೋಗಿಗಳ ಆರೈಕೆ ಮಾಡುವುದು ಇವೆಲ್ಲವನ್ನೂ ಅವಳು ಬಹಳ ಜವಾಬ್ದಾರಿಯಿಂದ ಮಾಡುತ್ತಿದ್ದಳು. ಇದರಿಂದ ರೋಗಿಗಳಿಗೆ ಒಂದು ವಿಭಿನ್ನ ಸೇವೆ ಸಿಗುವಂತಾಯಿತು. ನನ್ನ ಕೆಲಸವೂ ಸ್ವಲ್ಪ ಕಡಿಮೆಯಾಯಿತು, ಆದರೆ ನನ್ನ ಗಮನ ಅವಳ ಮೇಲೆ ಇರುತ್ತಿತ್ತು. ಅವಳ ಹಣೆಯಲ್ಲಿ ಕುಂಕುಮ ಇಲ್ಲದಿರುವುದನ್ನು ನೋಡಿ ನನಗೆ ತುಂಬಾ ಬೇಸರವಾಗುತ್ತಿತ್ತು. ಇಷ್ಟು ರೂಪವತಿ, ಸುಂದರ ಮತ್ತು ಬುದ್ಧಿವಂತ ಯುವತಿಯನ್ನು ಅವಳ ಗಂಡನ ಮನೆಯವರು ಹೀಗೆ ನಡೆಸಿಕೊಳ್ಳುವುದು ಸರಿಯೇ? ಅವಳ ಗಂಡ ತೀರಿಕೊಂಡ ನಂತರ ಅವಳ ಮೇಲೆ ಇಷ್ಟು ಅನ್ಯಾಯ ಮಾಡುವುದು ಸರಿಯೇ? ಅವಳ ತಪ್ಪೇನಿತ್ತು? ನಾನು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆ, ಹಾಗಾಗಿ ನನ್ನ ಸ್ವಂತ ಜೀವನದಲ್ಲಿಯೂ ಕೆಲವು ತೊಂದರೆಗಳಿದ್ದವು. ನಾನು ಒಂದು ಮೆಸ್ನಲ್ಲಿ ಊಟ ಮಾಡುತ್ತಿದ್ದೆ, ಆದರೆ ಅಲ್ಲಿ ಊಟ ಚೆನ್ನಾಗಿರಲಿಲ್ಲ. ಒಂದು ದಿನ ನಾನು ಅಂಜಲಿಗೆ ನನ್ನ ಊಟದ ಬಗ್ಗೆ ತೊಂದರೆ ಇದೆ ಎಂದು ಹೇಳಿದೆ. ಎಲ್ಲಿಯಾದರೂ ಒಳ್ಳೆಯ ಮೆಸ್ ಇದ್ದರೆ ಹೇಳು ಎಂದೆ. ಆಗ ಅವಳು, ಡಾಕ್ಟರ್, ನಾನು ನಿಮಗೆ ಊಟದ ಡಬ್ಬಿ ತರುತ್ತೇನೆ ಎಂದಳು. ನಾನು ಬೇಡ ಎಂದೆ, ಆದರೆ ಅವಳು ಒಪ್ಪಲಿಲ್ಲ. ಕೊನೆಗೆ ನಾನು ಸರಿ ಎಂದೆ. ಅವಳು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ನಂತರ ನನಗಾಗಿ ಊಟವನ್ನು ತಯಾರಿಸಿ ಆಸ್ಪತ್ರೆಗೆ ತರುತ್ತಿದ್ದಳು. ನಾನು ಆಸ್ಪತ್ರೆಯ ಮೇಲಿನ ಮಹಡಿಯಲ್ಲಿ ವಾಸಿಸುತ್ತಿದ್ದೆ. ಅವಳ ಕೈಯಿಂದ ಮಾಡಿದ ಊಟ ಎಷ್ಟು ಅದ್ಭುತವಾಗಿರುತ್ತಿತ್ತು ಎಂದರೆ ನನ್ನ ಮನಸ್ಸು ತೃಪ್ತವಾಗುತ್ತಿತ್ತು. ಅವಳ ಕೈಗೆ ಬಹಳ ರುಚಿಯಿತ್ತು. ಅವಳ ಅಜ್ಜಿ ಕೂಡ ಆಗಾಗ ಬರುತ್ತಿದ್ದರು, ನನ್ನೊಂದಿಗೆ ಮಾತನಾಡುತ್ತಿದ್ದರು. ಒಂದು ದಿನ ನಾನು ಅಜ್ಜಿಗೆ, ನಿಮ್ಮ ಮೊಮ್ಮಗಳು ತುಂಬಾ ಒಳ್ಳೆಯವಳು, ಬಹಳ ಮನಸ್ಸಿಟ್ಟು ಕೆಲಸ ಮಾಡುತ್ತಾಳೆ, ಊಟವೂ ಚೆನ್ನಾಗಿ ಮಾಡುತ್ತಾಳೆ ಎಂದೆ. ನಾನು ಅಜ್ಜಿಗೆ, ನೀವು ಅವಳ ಎರಡನೇ ಮದುವೆಯನ್ನು ಏಕೆ ಮಾಡುವುದಿಲ್ಲ ಎಂದು ಕೇಳಿದೆ. ಅದಕ್ಕೆ ಅವರು, ಯಾರು ಅವಳ ಕೈ ಹಿಡಿಯುತ್ತಾರೆ? ಒಂದು ಮದುವೆಯಾಯಿತು, ಗಂಡ ತೀರಿಕೊಂಡರೂ ನಂತರ ಯಾರು ಅವಳನ್ನು ಮದುವೆಯಾಗುತ್ತಾರೆ ಎಂದು ಕೇಳಿದರು. ಆದರೆ ನಿಜ ಹೇಳಬೇಕೆಂದರೆ ನನಗೆ ಅಂಜಲಿ ತುಂಬಾ ಇಷ್ಟವಾಗಲು ಪ್ರಾರಂಭಿಸಿದಳು. ಅವಳ ಪ್ರಾಮಾಣಿಕತೆ, ಅವಳ ನಗು, ನಾಚಿಕೆ ಮಾತು ಎಲ್ಲವೂ ಮನಸ್ಸಿಗೆ ನಾಟುತ್ತಿತ್ತು. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಕಣ್ಣುಗಳು ಅನೇಕ ಬಾರಿ ಒಂದುಗೂಡುತ್ತಿದ್ದವು. ಆ ಕಣ್ಣುಗಳು ಏನನ್ನು ಹೇಳಲು ಬಯಸುತ್ತಿದ್ದವು. ಪ್ರೀತಿಯ ಕಡೆಗೆ ಪ್ರಯಾಣ. ಒಂದು ದಿನ 4 ದಿನವಾದರೂ ಅಂಜಲಿ ಆಸ್ಪತ್ರೆಗೆ ಬರಲೇ ಇಲ್ಲ. ಅವಳು ಬರುವುದಿಲ್ಲ ಎಂದು ಏನನ್ನೂ ಹೇಳಿರಲಿಲ್ಲ. ನಾನು ಅವಳಿಗಾಗಿ ಬಹಳ ಕಾದು ಕುಳಿತಿದ್ದೆ. ನನಗೆ ಅವಳ ಅಭ್ಯಾಸವಾಗಿತ್ತು. ಆಸ್ಪತ್ರೆಯಲ್ಲಿದ್ದರೂ ಏನೋ ಒಂದು ಕೊರತೆ ಇದೆ ಎನಿಸುತ್ತಿತ್ತು. ಎಲ್ಲವೂ ಬಿಕೋ ಎನಿಸುತ್ತಿತ್ತು. ಆಗ ನಾನು ಇಂದು ಅಂಜಲಿಯ ಮನೆಗೆ ಹೋಗಬೇಕು ಎಂದು ನಿರ್ಧರಿಸಿದೆ. ಅವಳ ಮನೆ ಆಸ್ಪತ್ರೆಯಿಂದ ದೂರವಿರಲಿಲ್ಲ. ನಾನು ದಾರಿ ಹುಡುಕಿಕೊಂಡು ಅವಳ ಮನೆಗೆ ಹೋದೆ. ಆಗ ಅಜ್ಜಿ ಹೊರಗೆ ಪಾತ್ರೆಗಳನ್ನು ತೊಳೆಯುತ್ತಿದ್ದರು. ನಾನು ಅಜ್ಜಿಗೆ, ನೀವು ಏಕೆ ಪಾತ್ರೆ ತೊಳೆಯುತ್ತಿದ್ದೀರಿ? ನಿಮ್ಮ ಮೊಮ್ಮಗಳು ಎಲ್ಲಿದ್ದಾಳೆ? 3 ದಿನಗಳಿಂದ ಆಸ್ಪತ್ರೆಗೆ ಬಂದಿಲ್ಲ ಎಂದು ಕೇಳಿದೆ. ಅದಕ್ಕೆ ಅಜ್ಜಿ, ಹೌದು, ಬಂದಿಲ್ಲ. ಅವಳ ಗಂಡನ ಮನೆಯವರು ಮನೆಗೆ ಬಂದು ಬಹಳ ಹೊಡೆದಿದ್ದಾರೆ. ಅವರು ಇನ್ನೂ ಅವಳಿಂದಲೇ ಅವರ ಮಗ ತೀರಿಕೊಂಡ ಎಂದು ಭಾವಿಸಿದ್ದಾರೆ. ಅದೇ ಕೋಪದಲ್ಲಿ ಅವಳ ಮೇಲೆ ಕೈ ಎತ್ತುತ್ತಾರೆ. ಮೈಮೇಲೆಲ್ಲ ತುಂಬಾ ಹೊಡೆದಿದ್ದಾರೆ ಎಂದರು. ನಾನು ಒಳಗೆ ಹೋದೆ. ಅಂಜಲಿ ಮಂಚದ ಮೇಲೆ ಒದ್ದಾಡುತ್ತಾ ಬಿದ್ದಿದ್ದಳು. ನನ್ನ ಮನಸ್ಸು ಬಹಳ ಕಲಕಿತು. ನಾನು ಅವಳ ಬಳಿ ಹೋದೆ. ತಲೆಗೆ ಗಾಯವಾಗಿತ್ತು. ನಾನು ಅವಳ ತಲೆಯ ಮೇಲೆ ನಿಧಾನವಾಗಿ ಕೈಯಾಡಿಸಿದೆ. ಮೈ ಮೇಲೆಲ್ಲ ಊತ ಮತ್ತು ಗಾಯಗಳಾಗಿದ್ದವು. ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಅವಳ ಕೆನ್ನೆ ಮತ್ತು ಹಣೆಯ ಮೇಲೆ ನಿಧಾನವಾಗಿ ಕೈಯಾಡಿಸುತ್ತಿದ್ದೆ. ಅವಳ ನೋವೆಲ್ಲ ನನಗೆ ಒಳಗಿನಿಂದ ಚುಚ್ಚುವಂತಿತ್ತು. ನಂತರ ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದೆ. ಕೈ ಹಿಡಿದು ನಡೆಸಿಕೊಂಡು ಬಂದೆ. 3 ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆ. ಸಲೈನ್ ಹಾಕಿದೆ, ಬ್ಯಾಂಡೇಜ್ ಮಾಡಿದೆ, ಔಷಧಿ ಕೊಟ್ಟೆ. ನಾನು ಅವಳನ್ನು ಬಹಳ ಚೆನ್ನಾಗಿ ನೋಡಿಕೊಂಡೆ. 4-5 ದಿನ ನನ್ನ ಕಣಗಾವಲಿನಲ್ಲಿ ಆಸ್ಪತ್ರೆಯಲ್ಲಿದ್ದಳು. ನಿಧಾನವಾಗಿ ಗುಣಮುಖಳಾಗುತ್ತಿದ್ದಳು. ಅವಳು ನನ್ನನ್ನು ಒಂದು ವಿಭಿನ್ನ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸಿದಳು. ನಾನು ಅವಳ ಬಗ್ಗೆ ಇಷ್ಟು ಕಾಳಜಿ ವಹಿಸುತ್ತಿರುವುದೇಕೆ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ಗುಣಮುಖಳಾದಳು ಮತ್ತೆ ಕೆಲಸಕ್ಕೆ ಬರಲು ಪ್ರಾರಂಭಿಸಿದಳು. ಒಂದು ದಿನ ನಾವು ಮಧ್ಯಾಹ್ನ ಊಟ ಮಾಡುತ್ತಿದ್ದೆವು. ಮಾತನಾಡುತ್ತಾ ಅವಳು, ಡಾಕ್ಟರ್, ನಾನು ನೋಡಿದ್ದೇನೆ. ನನ್ನ ಕಷ್ಟದ ಸಮಯದಲ್ಲಿ ನೀವು ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೀರಿ. ನಾನು ಅನಾರೋಗ್ಯದಿಂದ ಇದ್ದಾಗ ನೀವು ರಾತ್ರಿ ಇಡೀ ನನಗಾಗಿ ಅಲ್ಲಿ ಕುಳಿತಿದ್ದೀರಿ. ಇಷ್ಟೆಲ್ಲ ನೀವು ನನಗಾಗಿ ಏಕೆ ಮಾಡುತ್ತಿದ್ದೀರಿ? ನಾನು ಯಾವ ಪುಣ್ಯದ ಕೆಲಸ ಮಾಡಿದ್ದೇನೋ ನೀವು ನನ್ನ ಬಗ್ಗೆ ಇಷ್ಟು ಕಾಳಜಿ ವಹಿಸುತ್ತಿದ್ದೀರಿ ಎಂದು ಕೇಳಿದಳು. ಆ ಸಮಯದಲ್ಲಿ ನಾನು ಅವಳಿಗೆ ಏನನ್ನೂ ಉತ್ತರಿಸಲಿಲ್ಲ. ನಿಜ ಹೇಳಬೇಕೆಂದರೆ ನಾನು ಅವಳ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದೆ. ಆದರೆ ಆ ಕ್ಷಣದಲ್ಲಿ ನಾನು ಅವಳಿಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಹೀಗೆ 2 ದಿನಗಳು ಕಳೆದವು. ನಂತರ ನಾನು ಅನಾರೋಗ್ಯಕ್ಕೆ ತುತ್ತಾದೆ. ನಾನು ಅವಳಿಗೆ ಎಲ್ಲವನ್ನೂ ಕಲಿಸಿದ್ದೆ.
ಅನಾರೋಗ್ಯಕ್ಕೆ ಒಳಗಾದಾಗ ಯಾವ ಇಂಜೆಕ್ಷನ್ ಕೊಡಬೇಕು, ಏನು ಮಾಡಬೇಕು, ಯಾವ ರೋಗಿಗೆ ಯಾವ ಔಷಧಿ ಕೊಡಬೇಕು ಎಂದು. ನಾನು ಅನಾರೋಗ್ಯಕ್ಕೆ ಒಳಗಾದ ನಂತರ ಅವಳು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಲು ಪ್ರಾರಂಭಿಸಿದಳು. ನಾನು ಅನಾರೋಗ್ಯದಿಂದ ಇದ್ದೇನೆ ಎಂದು ತಿಳಿದ ತಕ್ಷಣ ಅವಳು ಮನೆಗೆ ಹೋಗಲೇ ಇಲ್ಲ. ನನ್ನ ಕೋಣೆಯಲ್ಲಿಯೇ ಉಳಿಯಲು ಪ್ರಾರಂಭಿಸಿದಳು. ನನಗಾಗಿ ಚಹಾ, ಉಪಹಾರ, ಊಟ ಎಲ್ಲವನ್ನೂ ಅವಳೇ ತಯಾರಿಸುತ್ತಿದ್ದಳು ಮತ್ತು ನನ್ನನ್ನು ಮನಃಪೂರ್ವಕವಾಗಿ ನೋಡಿಕೊಳ್ಳುತ್ತಿದ್ದಳು. ಈ 2 ಬಾರಿ, ಒಂದು ಬಾರಿ ಅವಳು ಅನಾರೋಗ್ಯದಿಂದ ಇದ್ದಾಗ ಮತ್ತು ಇನ್ನೊಂದು ಬಾರಿ ನಾನು ಅನಾರೋಗ್ಯದಿಂದ ಇದ್ದಾಗ, ಈ 2 ಕಾರಣಗಳು ನಮಗೆ ಬಹಳ ಮುಖ್ಯವಾದವು. ಇದರಿಂದ ನಮ್ಮಿಬ್ಬರ ನಡುವೆ ನಿಕಟತೆ ನಿರ್ಮಾಣವಾಯಿತು. ಅವಳು ನನ್ನ ವಿಚಾರಿಸುವಾಗ ಅಥವಾ ನನ್ನ ಸೇವೆ ಮಾಡುವಾಗ ನಾನು ಅವಳನ್ನು ಹತ್ತಿರದಿಂದ ನೋಡುತ್ತಿದ್ದೆ. ಅವಳು ನನಗೆ ಬಹಳ ಇಷ್ಟವಾಗಿದ್ದಳು. ಅವಳ ಸೌಂದರ್ಯ, ಅವಳ ತಿಳುವಳಿಕೆ, ಅವಳ ಮಾತು ಎಲ್ಲವೂ ಮೋಡಿ ಮಾಡುವಂತಿತ್ತು. ನಮ್ಮ ಕಣ್ಣುಗಳು ಒಂದಾಗಿದ್ದವು. ಒಂದು ವಿಭಿನ್ನ ಒಲವು ನಿರ್ಮಾಣವಾಗಿತ್ತು. ಹೊಸ ಜೀವನದ ಆರಂಭ. ನಾನು ಗುಣಮುಖನಾದೆ. ಮರುದಿನ ಅವಳು ಮನೆಗೆ ಹೋಗಬೇಕಿತ್ತು. ಸಂಜೆ ನಾವಿಬ್ಬರೂ ಒಟ್ಟಿಗೆ ಊಟ ಮಾಡಿದೆವು ಮತ್ತು ಮಾತನಾಡುತ್ತಾ ಕುಳಿತೆವು. ನಾವು ತುಂಬಾ ಹತ್ತಿರದಲ್ಲಿ ಕುಳಿತಿದ್ದೆವು. ಆಗ ನಾನು ನಿರ್ಧರಿಸಿದೆ, ಇಂದು ಏನೇ ಆದರೂ ನನ್ನ ಮನಸ್ಸಿನಲ್ಲಿರುವುದನ್ನು ಅವಳಿಗೆ ಹೇಳಿಯೇ ತೀರಬೇಕು. ನಾನು ಅವಳ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡೆ. ಅವಳು ಸ್ವಲ್ಪ ಗೊಂದಲಕ್ಕೊಳಗಾದಳು. ಡಾಕ್ಟರ್, ಇದು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು. ನಾನು ಅವಳನ್ನು ನೋಡಿ, ಅಂಜಲಿ, ನೀನು ನನಗೆ ತುಂಬಾ ಇಷ್ಟ. ನನ್ನ ಅನಾರೋಗ್ಯದಲ್ಲಿ ನೀನು ನನ್ನನ್ನು ಬಹಳ ಮನಪೂರ್ವಕವಾಗಿ ನೋಡಿಕೊಂಡಿದ್ದೀಯಾ. ನೀನಿಲ್ಲದೆ ನನಗೆ ಎಲ್ಲವೂ ಅಪೂರ್ಣವೆನಿಸುತ್ತದೆ. ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ ಎಂದೆ. ಅವಳು ನನ್ನನ್ನೇ ನೋಡುತ್ತಿದ್ದಳು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು, ಡಾಕ್ಟರ್, ನನಗೆ ಮದುವೆಯಾಗಿದೆ ಎಂದು ನಿಮಗೆ ತಿಳಿದಿದೆ ಎಂದಳು. ನಾನು, ಹೌದು, ಗೊತ್ತು. ಆದರೆ ಮದುವೆಯಾಯಿತು ಎಂದೇನು? ನನ್ನದು ನಿನ್ನ ಮೇಲೆ ನಿಜವಾದ ಪ್ರೀತಿ. ಹಾಗಾಗಿ ನೀನು ನನಗೆ ಜೀವನ ಪೂರ್ತಿ ಜೊತೆಯಾಗಬೇಕೆಂದು ನಾನು ಬಯಸುತ್ತೇನೆ ಎಂದೆ. ಅವಳು ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ಅವಳು ಅಳುತ್ತಾ ನನ್ನ ತೋಳುಗಳಲ್ಲಿ ಬಿದ್ದಳು. ಬಹಳ ಹೊತ್ತು ಅವಳು ನನ್ನ ತೋಳುಗಳಲ್ಲಿಯೇ ಇದ್ದಳು. ನಾನು ಅವಳನ್ನು ನಿಧಾನವಾಗಿ ಸಮಾಧಾನಿಸುತ್ತಿದ್ದೆ. ಅವಳು, ನನ್ನ ಜೀವನದಲ್ಲಿ ನಿಮ್ಮಂತಹ ವ್ಯಕ್ತಿ ಎಂದಿಗೂ ಸಿಕ್ಕಿರಲಿಲ್ಲ. ನೀವು ನನಗೆ ತುಂಬಾ ಇಷ್ಟ ಎಂದಳು. ನಾನು ಸ್ವಲ್ಪ ಹಿಂದೆ ಸರಿದೆ. ಅವಳ ಸುಂದರ ಮುಖವನ್ನು ನನ್ನ 2 ಕೈಗಳಲ್ಲಿ ತೆಗೆದುಕೊಂಡು ಅವಳ ತುಟಿಗಳಿಗೆ ನನ್ನ ತುಟಿಗಳನ್ನು ತಾಗಿಸಿದೆ. ನಾವಿಬ್ಬರೂ ಪರಸ್ಪರ ಚುಂಬಿಸಲು ಪ್ರಾರಂಭಿಸಿದೆವು ಮತ್ತು ಪರಸ್ಪರ ಪ್ರೀತಿಸಲು ಪ್ರಾರಂಭಿಸಿದೆವು. ಆ ರಾತ್ರಿ ನಮಗೆ ವಿಶೇಷವಾಗಿತ್ತು. ಪರಸ್ಪರ ಸಂಪೂರ್ಣವಾಗಿ ಅರಿತುಕೊಂಡೆವು. ಮರುದಿನ ನಾನು ಅವಳನ್ನು ಮನೆಗೆ ಬಿಡಲು ಅಜ್ಜಿಯ ಮನೆಗೆ ಹೋದೆ. ನಂತರ ನಾನು ಅಜ್ಜಿಗೆ, ಅಜ್ಜಿ, ನನಗೆ ನಿಮ್ಮ ಮೊಮ್ಮಗಳು ಬಹಳ ಇಷ್ಟ. ನಾನು ಅವಳನ್ನು ಮದುವೆಯಾಗಲು ಬಯಸುತ್ತೇನೆ ಎಂದೆ. ಇದು ಕೇಳಿ ಅಜ್ಜಿ ತುಂಬಾ ಭಾವುಕರಾದರು. ಅವರು ನನ್ನ ಬಳಿ ಬಂದು ನನ್ನ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು, ಮಗನೇ, ನೀನು ಬಹಳ ಒಳ್ಳೆಯವನು. ನೀನು ನಮಗಾಗಿ ಮಾಡಿದಷ್ಟು ಯಾರೂ ಮಾಡಿಲ್ಲ ಎಂದರು. ನಾನು ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲವನ್ನೂ ಹೇಳಿದೆ. ಅಪ್ಪ ಅಮ್ಮ, ನಾನು ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತೇನೆ. ಅವಳಿಗೆ ಮೊದಲೇ ಮದುವೆಯಾಗಿತ್ತು. ಆದರೆ ಈಗ ಅವಳು ಒಬ್ಬಂಟಿಯಾಗಿದ್ದಾಳೆ. ಅವಳು ಬಹಳ ಒಳ್ಳೆಯವಳು, ಬುದ್ಧಿವಂತಳು. ಅವಳೊಂದಿಗೆ ನಾನು ಜೀವನ ಕಳೆಯಲು ಬಯಸುತ್ತೇನೆ ಎಂದೆ. ನನ್ನ ಅಪ್ಪ ಅಮ್ಮ ಅಷ್ಟೇನೂ ಓದಿಕೊಂಡಿರದಿದ್ದರೂ ಎಲ್ಲವನ್ನೂ ಚೆನ್ನಾಗಿ ಅರ್ಥಮಾಡಿಕೊಂಡರು. ಅಮ್ಮ, ನೀನು ಏನು ಮಾಡುತ್ತಿದ್ದೀಯೋ ಅದನ್ನು ಮನಃಪೂರ್ವಕವಾಗಿ ಮಾಡುತ್ತಿದ್ದರೆ ನಾವು ನಿನ್ನೊಂದಿಗೆ ಇದ್ದೇವೆ ಎಂದಳು. ಅಪ್ಪ ಅಮ್ಮ ಹಳ್ಳಿಗೆ ಬಂದರು. ಅವರು ಅಜ್ಜಿ ಮತ್ತು ಅವರ ಮೊಮ್ಮಗಳನ್ನು ಭೇಟಿಯಾದರು. ಅವರಿಗೂ ಹುಡುಗಿ ಇಷ್ಟವಾದಳು. ನಾವು ಹತ್ತಿರದ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾದೆವು. ಇಂದು ನಾನು ಮತ್ತು ಅಂಜಲಿ ಒಟ್ಟಿಗೆ ವಾಸಿಸುತ್ತಿದ್ದೇವೆ. ನಾವಿಬ್ಬರೂ ಬಹಳ ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ. ಪ್ರಾರಂಭದಲ್ಲಿ ಅವಳು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳೋ ಅಷ್ಟೇ ಪ್ರೀತಿಯಿಂದ ಈಗಲೂ ಪ್ರೀತಿಸುತ್ತಿದ್ದಾಳೆ. ಅವಳು ಇನ್ನೂ ನನ್ನ ಜೊತೆ ಕೆಲಸ ಮಾಡುತ್ತಿದ್ದಾಳೆ. ಬಹಳ ಶ್ರಮಜೀವಿ, ಬಹಳ ಕಷ್ಟಪಡುವವಳು. ಕೆಲವು ತಿಂಗಳಲ್ಲಿ ಅಂಜಲಿ ಗರ್ಭಿಣಿಯಾದಳು. ಅವಳು ಒಂದು ಮಗುವಿಗೆ ಜನ್ಮ ನೀಡಿದಳು. ನಾವಿಬ್ಬರೂ ಮತ್ತು ನಮ್ಮ ಮಗು, ನಮ್ಮ ಚಿಕ್ಕ ಕುಟುಂಬ ಬಹಳ ಸಂತೋಷದಿಂದ ಇದ್ದೇವೆ. ಕೆಲವೊಮ್ಮೆ ಸಂಬಂಧ ಜನ್ಮದಿಂದ ಬರುವುದಿಲ್ಲ, ಆದರೆ ಪ್ರೀತಿಯಿಂದ ಬರುತ್ತದೆ. ಒಬ್ಬ ವೈದ್ಯ ತನ್ನ ರೋಗಿಯ ಮೊಮ್ಮಗಳನ್ನು ಪ್ರೀತಿಸಿದನು, ಏಕೆಂದರೆ ಅವಳ ನಗುವಲ್ಲ, ದುಃಖ ತುಂಬಿದ ಕಣ್ಣುಗಳಲ್ಲಿ ಅವನಿಗೆ ನಿಜವಾದ ಸೌಂದರ್ಯ ಕಾಣಿಸಿತು. ಅವಳ ಗಾಯಗಳನ್ನು ಅವನು ಗುಣಪಡಿಸಿದ ಮಾತ್ರವಲ್ಲ, ಜೀವನ ಪೂರ್ತಿ ನೋಡಿಕೊಳ್ಳಲು ಕೈ ಚಾಚಿದನು ಮತ್ತು ದುಃಖದಲ್ಲಿದ್ದ ಆ ಹೆಣ್ಣಿಗೆ ಆಧಾರವಾಗಿ ನಿಂತು ಆರೈಕೆ ಮಾಡಿದನು, ಜೀವವನ್ನು ಕೊಟ್ಟನು. ಗೆಳೆಯರೇ, ನಾನು ಅಂಜಲಿಯನ್ನು ಮದುವೆಯಾದೆ. ನಾನು ಸರಿ ಮಾಡಿದೆನೋ ಅಥವಾ ತಪ್ಪು ಮಾಡಿದೆನೋ ಎಂದು ನಿಮಗೆ ಏನು ಅನಿಸುತ್ತದೆ? ನೀವು ನನ್ನ ಜಾಗದಲ್ಲಿ ಇದ್ದಿದ್ದರೆ ಏನು ಮಾಡುತ್ತಿದ್ದೀರಿ? ವಿಧವೆಯಾದ ಹುಡುಗಿಯನ್ನು 2ನೇ ಮದುವೆ ಮಾಡಿಕೊಳ್ಳುವುದನ್ನು ಸಮಾಜ ಒಪ್ಪಿಕೊಳ್ಳುತ್ತದೆ? ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.